ಕಾಳರಾತ್ರಿ ದೇವಿಯ ಕಥೆ. ಕಾಳರಾತ್ರಿ ದೇವಿಯು ನವದುರ್ಗೆಯ 7ನೇ ರೂಪ. ಇವಳು ಅತ್ಯಂತ ಶಕ್ತಿಶಾಲಿ ಮತ್ತು ದುಷ್ಟಶಕ್ತಿಗಳನ್ನು ನಾಶಮಾಡುವ ದೇವಿ. ಒಂದು ಕಾಲದಲ್ಲಿ ಶುಂಭ ಮತ್ತು ನಿಶುಂಭ ಎಂಬ ರಾಕ್ಷಸರು ದೇವತೆಗಳನ್ನು ಕಾಡುತ್ತಿದ್ದರು. ಅವರ ಸೇನಾಪತಿಗಳಾದ ಚಂಡ ಮತ್ತು ಮುಂಡ ಕೂಡ ಎಲ್ಲೆಡೆ ಅನ್ಯಾಯ ಮಾಡುತ್ತಿದ್ದರು. ದೇವತೆಗಳು ದುಃಖದಿಂದ ದೇವಿ ದುರ್ಗೆಯನ್ನು ಪ್ರಾರ್ಥಿಸಿದರು. ದೇವಿ ದುರ್ಗೆಯ ಕೋಪದಿಂದ ಅವರ ಲಲಾಟದಿಂದ ಕಪ್ಪು ವರ್ಣದ ಭಯಂಕರ ರೂಪವು ಹೊರಹೊಮ್ಮಿತು. ಆ ರೂಪವೇ ಕಾಳರಾತ್ರಿ ದೇವಿ. ಅವಳ ಕೂದಲು ಬಿಚ್ಚಿಕೊಂಡಿತ್ತು, ಕಣ್ಣುಗಳು ಅಗ್ನಿಯಂತೆ ಹೊಳೆಯುತ್ತಿದ್ದವು ಮತ್ತು ಅವಳ ಉಸಿರಿನಿಂದ ಜ್ವಾಲೆಗಳು ಹೊರಬರುತ್ತಿದ್ದವು. ಕಾಳರಾತ್ರಿ ದೇವಿಯು ಯುದ್ಧಭೂಮಿಗೆ ಹೋಗಿ ಅನೇಕ ರಾಕ್ಷಸರನ್ನು ಸಂಹರಿಸಿದಳು. ನಂತರ ಅವಳು ಚಂಡ ಮತ್ತು ಮುಂಡರನ್ನು ಸೋಲಿಸಿ ದೇವತೆಗಳಿಗೆ ರಕ್ಷಣೆ ನೀಡಿದಳು. ದುಷ್ಟಶಕ್ತಿಗಳು ಅವಳನ್ನು ಕಂಡು ಭಯದಿಂದ ನಡುಗಿದವು. ಆದರೆ ಕಾಳರಾತ್ರಿ ದೇವಿಯು ಭಕ್ತರಿಗೆ ತುಂಬಾ ಕರುಣಾಮಯಿ. ಭಕ್ತರನ್ನು ಎಲ್ಲಾ ಭಯಗಳಿಂದ ಕಾಪಾಡಿ ಧೈರ್ಯ, ಶಕ್ತಿ ಮತ್ತು ಯಶಸ್ಸನ್ನು ನೀಡುತ್ತಾಳೆ. ಆದ್ದರಿಂದ ಅವಳನ್ನು ಶುಭಂಕರಿಗೆ ಎಂದು ಕರೆಯುತ್ತಾರೆ. ಕಾಳರಾತ್ರಿ ದೇವಿಯ ಸಂದೇಶ: ಭಯವನ್ನು ಜಯಿಸಿ ಧೈರ್ಯದಿಂದ ಬದುಕಬೇಕು. ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯಬೇಕು. ದುಷ್ಟತನದ ಮೇಲೆ ಸದಾ ಒಳ್ಳೆಯತನವೇ ಗೆಲ್ಲುತ್ತದೆ. ಜೈ ಮಾತಾ ಕಾಳರಾತ್ರಿ ದೇವಿ. ಈ ವಿಡಿಯೋ ಇಷ್ಟ ಆದ್ರೆ ದ ನೆಸ್ ಕಾರ್ಟೂನ್ ವರ್ಲ್ಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸಪೋರ್ಟ್ ಮೀ.